ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಕೀರ್ತನೆಕಾರರು 22 ಓದಿಕೊಂಡ್ರೆ, ನಿನ್ನ ನಾಮ ಮಹಿಮೆಯನ್ನು ನನ್ನ ಸಹೋದರರಿಗೆ ತಿಳಿಸೋ, ಸಭಾ ಮಧ್ಯದಲ್ಲಿ ನಿನ್ನನ್ನು ಸ್ತುತಿಸುವನು. ಪ್ರಿಯರೇ, ದೇವರ ನಾಮ, ದೇವರ ಮಹಿಮೆ, ದೇವರ ಘನತೆ, ದೇವರು ನಮ್ಮ ಜೀವಿತದಲ್ಲಿ ಮಾಡಿರುವಂಥ ಅದ್ಭುತಗಳನ್ನು ನಿನ್ನ ಸಹೋದರರಿಗೆ ತಿಳಿಸು, ನಿನ್ನ ಸಹೋದರರಿಗೆ ತಿಳಿಸು. ದೇವರು ಅದ್ಭುತವನ್ನು ಮಾಡ್ತಾರೆ. ನೋಡಿ, ಕೊಲೊಸ್ಯ 1ನೇ ಅಧ್ಯಾಯ 3 ನಾವು ನೋಡುವುದಾದರೆ, ನಾವು ಕರ್ತನಾದ ಯೇಸು ಕ್ರಿಸ್ತನ ತಂದೆಯಾಗಿರುವ ದೇವರಿಗೆ ಸ್ತೋತ್ರ ಮಾಡ್ತೇವೆ. ನಾವು ದೇವರಿಗೆ ಮಾತ್ರ ಸ್ತೋತ್ರ ಮಾಡುತ್ತೇವೆ. ದೇವರು ನಮ್ಮನ್ನ ಅನೇಕ ತಲಾಂತುಗಳಲ್ಲಿ ನಡೆಸುವಂಥ ದೇವರು ನಮಗೆ ಉನ್ನತವಾದದ್ದನ್ನ ಕೊಡುವಂಥವರು. ಅದೇ ಕಾರಣಕ್ಕೆ ಸಹೋದರರಿಗೆ ಹೇಳ್ತಾರೆ, ನೀವು ಸಭಾ ಮಧ್ಯದಲ್ಲಿ ನನ್ನನ್ನು ಸ್ತುತಿಸ್ತಾ ಅನೇಕ ಅದ್ಭುತಗಳನ್ನು ನಾವು ನೋಡುತ್ತೇವೆ. ದೇವದೂತರು ಪರಲೋಕದ ಸಿಂಹಾಸನದಲ್ಲಿ ಕುಳಿತಿರ್ತಕ್ಕಂಥ ಯೇಸು ಕ್ರಿಸ್ತನ ಮಧ್ಯೆ ದೇವರನ್ನು ಸ್ತುತಿಸ್ತಾ ಇರ್ತಾರೆ. ದೇವರ ನಾಮದ ಮಹತ್ವಗಳನ್ನು ವರ್ಣಿಸ್ತಾ ಇರ್ತಾರೆ. ಸ್ತುತಿಸು. ನೀನಿರುವ ಸ್ಥಳದಲ್ಲಿ ಸಮಸ್ಯೆ ಇರುವಾಗ ನೀನು ಆ ಸಮಸ್ಯೆಗಳ ಕಡೆ ಗಮನ ಕೊಡುವುದು ಬೇಡ. ದೇವರನ್ನು ಸ್ತುತಿಸು, ದೇವರನ್ನು ಕೊಂಡಾಡು, ದೇವರ ನಾಮವನ್ನು ಮಹಿಮೆ ಪಡಿಸು. ಅದ್ಭುತಗಳನ್ನು ಕಾಣ್ತೀಯ, ಮಹತ್ವಗಳನ್ನು ಕಾಣ್ತೀಯ. ಯಾಕಂತಂದ್ರೆ ದೇವರು ಒಳ್ಳೆಯವರು. ಆತನ ರಕ್ತದಿಂದ ನಮ್ಮನ್ನ ಕರೆದಂತಹ ದೇವರು, ಆತನ ರಕ್ತದಿಂದ ನಮ್ಮನ್ನ ತೊಳೆದಂತಹ ದೇವರು. ಈ ಲೋಕದಲ್ಲಿ ದೇವರು ನಮ್ಮ ಸಮಸ್ಯೆಗಳಿಗೆ ಉತ್ತರ. ಪ್ರಿಯರೇ, ಇವತ್ತು ಯಾರ್ಯಾರು ದೇವರು ಕೆಲಸವಿಲ್ಲದೆ ಕೆಲಸಕ್ಕೆ ಅಲಿದಾಡ್ತಾ ಇದ್ದಾರೋ, ಯಾರ್ಯಾರು ಈ ವಾಕ್ಯವನ್ನು ನೋಡ್ತಾ ಇದ್ದಾರೋ, ಅಗತ್ಯವಾಗಿ ದೇವರು ನಿಮಗೆ ಕೆಲಸವನ್ನು ಕೊಡುತ್ತಾನೆ ಅನ್ನುವಂಥ ಒಂದು ನಂಬಿಕೆ ಇಟ್ಟುಕೊಂಡು ಪ್ರಾರ್ಥಿಸಿರಿ. ದೇವರು ಕೊಡ್ತಾರೆ. ನಮ್ಮ ಕುಟುಂಬಗಳನ್ನು ಕಟ್ಟುವಂಥ ದೇವರು. ನೀವು ಏನು ಆಗಿಲ್ಲ ಎಂಬುದಾಗಿ ನಿಮ್ಮ ಜೀವಿತದಲ್ಲಿ ನೆನೆಸಿದ್ದೀರೋ, ಇವತ್ತು ನಾನು ಯೇಸು ಕ್ರಿಸ್ತನ ಮಧುರವಾದಂಥ ನಾಮದಲ್ಲಿ ನಾನು ಹೇಳ್ತೇನೆ, ಅದು ಹಾಗೆ ಆಗ್ತದೆ. ಯಾಕಂತಂದರೆ ದೇವರು ಹೇಳ್ತಾರೆ, ಮಗಳೇ ಅಳಬೇಡ, ಮಗನೇ ಕಣ್ಣೀರಿಡಬೇಡ. ಅದಕ್ಕೆ ದೇವರನ್ನು ಸ್ತುತಿಸು. ನೀವು ನೋಡಿ, ಪ್ರಕಟಣೆ 4, 8, 11, 5, 10 ಇವೆಲ್ಲ ನೋಡುವುದಾದರೆ, ನಮ್ಮ ಆರಾಧನೆ ಪರಲೋಕದಲ್ಲಿರ್ತಕ್ಕಂಥ ದೇವರಿಗೆ ಸಲ್ಲುತ್ತದೆ ಎಂಬುದನ್ನು ನಾವು ಮರೆಯಬಾರದು. ಪ್ರಿಯರೇ, ನಮ್ಮ ಆರಾಧನೆ ದೇವರಿಗೆ ಸಲ್ಲುತ್ತದೆ, ದೇವರಿಗೆ ಮಹಿಮೆ, ಸಮಸ್ತವು ದೇವರಿಗೆ. ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ, ಈ ಮುಂಜಾನೆಯ ಸಮಯದಲ್ಲಿ ಸ್ವಾಮಿ ಪ್ರಾರ್ಥಿಸಲು ನೀವು ಕೊಟ್ಟಂಥ ಮಹಾಕೃಪೆಗಾಗಿ ವಂದಿಸ್ತೇನೆ ದೇವರೇ. ಅಪ್ಪ, ಯಾರ್ಯಾರು ದೇವರೇ ಈ ನೇರ ಪ್ರಸಾರವನ್ನು ನೋಡ್ತಾ ಇದ್ರು ಸ್ವಾಮಿ, ಅವರ ಹೃದಯಗಳಲ್ಲಿ ದೇವರೇ ನಿಮ್ಮ ರಕ್ತ ಚಲಿಸಲ್ಪಡಲಿ ಸ್ವಾಮಿ. ಶ್ರಮದ ದಿನಗಳಲ್ಲಿ ನಮಗಾಗಿ ಸುರಿಸಿದ ರಕ್ತ ಅವರ ಕುಟುಂಬಗಳಲ್ಲಿ ಚೆಲ್ಲಲ್ಪಡಲಿ, ಅವರ ಮಕ್ಕಳ ಮೇಲೆ ಚೆಲ್ಲಲ್ಪಡಲಿ ಸ್ವಾಮಿ. ದೇವಾ, ಹೆಣ್ಣು ಮಗಳು ಸ್ವಾಮಿ, ನನ್ನ ಮಗನು ಕೆಲಸಕ್ಕಾಗಿ ಪ್ರಾರ್ಥನೆ ಮಾಡಿ ಎಂಬುದಾಗಿ ಪತ್ರ ಬರೆದಿದ್ದಾಳೆ ಸ್ವಾಮಿ, ಇಮೇಲ್ ಕಳಿಸಿದ್ದಾಳಪ್ಪ. ದೇವಾ, ಹೆಣ್ಣು ಮಗಳಿಗಾಗಿ ಪ್ರಾರ್ಥಿಸ್ತೇನೆ. ಯಾರ್ಯಾರು ದೇವರೇ ಕೆಲಸದ ಕಾರಣಕ್ಕಾಗಿ ಮನೆಯಲ್ಲಿ ಇದ್ದಾರೋ, ಯಾರ್ಯಾರು ಕೆಲಸವನ್ನು ಹುಡುಕ್ತಾ ಇದ್ದಾರೋ, ಯಾರ್ಯಾರು ಅಪ್ಪ ಯೇಸುವೆ ಕೆಲಸದ ಇಂಟರ್ವ್ಯೂಗಳಿಗಾಗಿ ಸಿದ್ಧತೆಯಲ್ಲಿದ್ದಾರೋ ಅವರನ್ನು ನಿಮ್ಮ ಕರಗಳಿಗೆ ಒಪ್ಪಿಸ್ತೇನೆ ಸ್ವಾಮಿ. ಯೇಸು ಕ್ರಿಸ್ತನ ರಕ್ತದಿಂದ ಅವರನ್ನು ಕೆಲಸ ಹುಡುಕಿಕೊಂಡು ಬರಲಿ ದೇವರೇ. ಸಹಾಯ ಮಾಡು ದೇವರೇ, ಸಹಾಯ ಮಾಡು. ಒಂದೊಳ್ಳೆಯ ಸಾಕ್ಷಿಯನ್ನು ಕೊಡು ಸ್ವಾಮಿ. ದೇವದೂತರು ಆ ಮಕ್ಕಳನ್ನು ಸಂದರ್ಶಿಸಲಿ, ದೇವದೂತರು ಆ ಮಕ್ಕಳನ್ನು ಮುಟ್ಟಲಿ, ದೇವದೂತರು ಅವರಿಗೆ ಸಹಾಯ ಮಾಡಲಿ ದೇವರೇ. ಅಪ್ಪ,
ನನ್ನನ್ನು ನಾನು ಒಪ್ಪಿಸಿಕೊಂಡು ನನ್ನನ್ನು ನಾನು ತಲೆ ತಗ್ಗಿಸಿ ತಮ್ಮನ್ನು ಹೆಚ್ಚಿಸ್ತಾ ನಜರೇತಿನ ಯೇಸು ಕ್ರಿಸ್ತನ ಅಧಿಕಾರದ ನಾಮದಲ್ಲಿ ಬೇಡಿ ಬಂದು ಪ್ರಾರ್ಥನೆ ಮಾಡಿ ಆಶೀರ್ವಾದಗಳನ್ನು ಹೊಂದಿಕೊಳ್ತಾ ಇದ್ದೀವಿ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನಮಸ್ಕಾರ.